ನಮ್ಮ ಜೀವನವು ಒಂದು ದ್ರವದಂತೆ, ನದಿಯಂತೆ. ಕೆಲವು ಸ್ಥಳಗಳಲ್ಲಿ ನದಿಯನ್ನು ದೀಪದಿಂದ ಸ್ವಾಗತಿಸುವ ಜನರಿದ್ದಾರೆ. ಕೆಲವೆಡೆ ಹೂವುಗಳಿಂದ ಸ್ವಾಗತಿಸುತ್ತಾರೆ. ಆದರೆ ಮತ್ತೆ ಕೆಲವೆಡೆ ನದಿಗೆ ಕಲ್ಲು ಎಸೆದರೂ ನದಿಯು ಮನಸ್ಸು ಮಾಡದೆ ಹರಿಯುತ್ತಲೇ ಇರುತ್ತದೆ. ಎಲ್ಲ ಸಂಕ್ಷಿಪ್ತವಾಗಿ ನಾವು ಎಲ್ಲೆಡೆ ದ್ರವದಿಂದ ಸುತ್ತುವರಿದಿದ್ದೇವೆ. ಇಂದು ನಾವು ಮೇಲ್ಮೈ ಒತ್ತಡ ಎಂಬ ಸುಂದರವಾದ ಪರಿಕಲ್ಪನೆಯ ಬಗ್ಗೆ ವಿವರಿಸಲಿದ್ದೇವೆ. ಇರುವೆಗಳು ನೀರಿನ ಮೇಲೆ ನಡೆಯುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಅಥವಾ ನೀರಿನ ಹನಿಗಳು ಎಲೆಗಳ ಮೇಲೆ ರೆಪೆಲ್ ಆಗುವುದನ್ನು ನೋಡಿದ್ದೀರಾ? ಅಥವಾ ನೀರಿನ ಹನಿಗಳು ಯಾಕೆ ಸ್ಪೆರಿಕಲ್ ಆಕಾರವಾಗಿವೆ? ಇವೆಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಸರ್ಫೇಸ್ ಟೆನ್ಷನ್. The tensile force acting on the surface of a liquid in contact with a gas medium such that the surface behaves like a membrane under tension. ಸರಳವಾದ ಪ್ರದರ್ಶನ ಪ್ರಯೋಗದೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಾವು ಗಾಜಿನ ಜಾರನ್ನು ನೀರಿನಿಂದ ತುಂಬಿಸುತ್ತೇವೆ. ನೀವು ನೋಡುವಂತೆ ನಾವು ಮೇಲ್ಮೈ ಒತ್ತಡದಿಂದಾಗಿ ಮೇಲ್ಭಾಗದಲ್ಲಿ ಪೊರೆಯಂತೆ ಕಾರ್ಯನಿರ್ವಹಿಸುವ ನೀರಿನ ತೆಳುವಾದ ಪದರವನ್ನು ಹೊಂದಿದ್ದೇವೆ. ಈಗ ನಾವು ಈ ಬ್ಲೇಡನ್ನು ಮೇಲೆ ಸೇರಿಸುತ್ತೇವೆ ಮತ್ತು ಏನಾಗುತ್ತದೆ ಎಂಬುದನ್ನು ನೀವು ನೋಡಬಹುದು. ಅದಕ್ಕೂ ಮೊದಲು ನೀರಿನ ಒಗ್ಗಟ್ಟು ಮತ್ತು ಅಂಟಿಕೊಳ್ಳುವಿಕೆಯ ಕೆಲವು ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅಂಟಿಕೊಳ್ಳುವಿಕೆಯು ನೀರಿನ ಆಸ್ತಿಯಾಗಿದ್ದು ಅದು ಮತ್ತೊಂದು ವಸ್ತುವಿಗೆ ಆಕರ್ಷಿತವಾಗುತ್ತದೆ. ಅದಕ್ಕಾಗಿಯೇ ನೀರಿನ ಹನಿ ಎಲೆಯ ಮೇಲೆ ಚಲಿಸುತ್ತದೆ. ಒಗ್ಗೂಡಿಸುವ ಗುಣದಿಂದಾಗಿ ನೀರಿನ ಅಣುಗಳು ಪರಸ್ಪರ ಎಳೆದುಕೊಳ್ಳುವ ನೀರು ಧ್ರುವೀಯ ಸಂಯುಕ್ತವಾಗಿದೆ ಮತ್ತು ಆಮ್ಲಜನಕವು ಹೆಚ್ಚಿನ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಹೊಂದಿದ್ದು ಅದು ಹೈಡ್ರೋಜನ್ ಅನ್ನು ತನ್ನ ಕಡೆಗೆ ಎಳೆಯುತ್ತದೆ. ಇದನ್ನು ಹೈಡ್ರೋಜನ್ ಬಂಧ ಎಂದು ಕರೆಯಲಾಗುತ್ತದೆ. ಈ ಕಾರಣದಿಂದಾಗಿ ಹೈಡ್ರೋಜನ್ ಬಂಧವು ಬಲವಾಗಿರುತ್ತದೆ. ಇದು ದ್ರವಯಂತ್ರಶಾಸ್ತ್ರದ ಸೌಂದರ್ಯ. ಇದು ನಮ್ಮ ಸುತ್ತಲೂ ಎಲ್ಲೆಡೆ ಇದೆ. ನಾವು ಅದನ್ನು ಉಸಿರಾಡುತ್ತೇವೆ, ನೋಡುತ್ತೇವೆ ಹಾಗೂ ಅದನ್ನು ಅನುಭವಿಸುತ್ತೇವೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಜವಾದ ಸಂತೋಷವಿದೆ.